ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇದು ಬಂದು ಸಂಡೇ ಮಂಡೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಮಧ್ಯದಲ್ಲಿ ಕೆಲಸ ಜಾಸ್ತಿ ಇತ್ತು, ವರ್ಕ್ ಲೋಡ್ ಜಾಸ್ತಿ ಆಗಿದ್ದರಿಂದ ವ್ಲಾಗ್ನ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇತ್ತೀಚೆಗೆ ತುಂಬಾ ಆರ್ಡ್ರುಗಳು ತೊಗೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಡಾಕ್ಟರ್ ಶಿವರಾಮಯ್ಯ ಅವರು ಏನಿದ್ದಾರೆ ಅವ್ರ ಕಡೆಯಿಂದನೂ ಕೂಡ ನನಗೆ ಸ್ವಲ್ಪ ಆರ್ಡರ್ಸ್ಗಳು ಬರ್ತಾ ಇರೋದ್ರಿಂದ ಆದರೂ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಮನೆಯಲ್ಲೂ ಕೂಡ ಒಬ್ಬೊಬ್ರದ್ದೇ ಹೆಲ್ತ್ ಇಶ್ಯೂಸ್ ಅನ್ನೋ ಥರನೂ ಕೂಡ ಆಗ್ತಾಯಿತ್ತು. ಅದೆಲ್ಲ ಇರೋದ್ರಿಂದ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ವ್ಲಾಗ್ಸ್ನ ಮಾಡೋಕ್ಕಾಗಿರಲಿಲ್ಲ. ನಾವು ಎಲ್ಲರೂ ಬೆಟರ್, ಹಾಗಾಗಿ ವ್ಲಾಗ್ಸ್ನ ಮಾಡಿರೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ. ಇದು ಬಂದು ಸಂಡೇ ವ್ಲಾಗ್ ಆಗಿತ್ತು. ಸಂಡೇ ಮನೆಯವರು ಊರಿಗೆ ಹೊರಟಿದ್ರು, ಹಾಗಾಗಿ ಬೆಳಗ್ಗೆ ಅವ್ರು ಊರಿಗೆ ಹೋಗೋದಕ್ಕೂ ಮೊದಲೇ ಮಟನು ಚಿಕನು ಎಲ್ಲ ತಂದು ಕೊಟ್ಬಿಟ್ಟಿದ್ರು. ಯಾಕಂದರೆ ಅಪ್ಪನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಅಮ್ಮನಿಗೆ ಹೇಳಿದ್ದೆ, ನಾನೇ ಮಟನ್ ಸಾಂಬಾರು ಮಾಡ್ಕೊಂಡು ದೋಸೆ ಎಲ್ಲ ಮಾಡ್ಕೊಂಬರ್ತೀನಮ್ಮ, ತಿಂಡಿ ಏನೂ ಮಾಡಬೇಡಿ ಅಂತ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ದೋಸೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಸಾಂಬಾರಿಗೆಲ್ಲ ಇಟ್ಬಿಟ್ಟು ಮಕ್ಳು ಇನ್ನೂ ಮಲಗಿದ್ರು. ಮನೆಯವರು ಆಲ್ರೆಡಿ ಊರಿಗೆ ಹೊರಟಿದ್ದಾಗಿತ್ತು, ಯಾಕಂದರೆ ಊರಲ್ಲೊಂದು ಸಾವಾಗಿತ್ತು. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದೆ, ನಾವು ಕೂಡ ಹೋಗಬೇಕಾಗಿತ್ತು. ಬಟ್ ಈಗ ಇರೋ ಸಿಚುವೇಷನಲ್ಲಿ ಎಲ್ಲರೂ ಕೂಡ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಒನ್ ಬೈ ಒನ್ ಯಾಕೋ ನಮ್ಮ ಮನೇಲಿ ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ ಆಗಿದೆ. ಯಾರು ದೃಷ್ಟಿ ಬೀಳ್ತಾ ಇದೆಯೋ ಅಥವಾ ನಮ್ಮ ಹಣೆ ಬರ ಸರಿ ಇಲ್ವೋ ಗೊತ್ತಿಲ್ಲ. ಫಸ್ಟು ಅಪ್ಪ ಆಯಿತು, ಆನಂತರ ಅಮ್ಮಂಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅಂದರೆ ಅವ್ರಿಗೆ ಸಣ್ಣದಾಗ ಹಲ್ಲು ನೋವು ಶುರುವಾಗಿದ್ದು ಅಮ್ಮನಿಗೆ, ಅದು ಏನೇನೋ ಪ್ರಾಬ್ಲಮ್ ಅನ್ನೋ ಥರ ಆಗಿ ಅಮ್ಮ ಓಕೆ ಬೆಟರ್ ಅನ್ನೋ ಥರ ಆದರು. ಆಮೇಲೆ ಸ್ವಲ್ಪ ಅಣ್ಣಂಗೂ ಕೂಡ ಹೆಲ್ತ್ ಅಪ್ಸೆಟ್ ಆಯಿತು. ಓಕೆ, ಅಣ್ಣ ಬೆಟರ್ ಆದರು ಅಂತಂದರೆ ನೆಕ್ಸ್ಟ್ ಆಮೇಲೆ ನನ್ನಂತೂ ಹಾಸ್ಪಿಟಲಲ್ಲಿ ಅಡ್ಮಿಂಟೇ ಆಗಬೇಕಾಗಿ ಬಂತು. ನನಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಬೇಕು ಅಂದರೆ ನನಗೆ ಮೈ ಜುಮ್ಮನತ್ತೆ. ಯಾಕೆ ಹಂಗಾಯಿತು, ನನಗೆ ಯಾಕೆ ಈ ಥರ ಆಯಿತು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ನೀವು ಯಾರೂ ನಂಬಲ್ಲ, ನನ್ನ ಹಾಸ್ಪಿಟಲಿಗೆ ಅಡ್ಮಿಂಟ್ ಆಗೋದಕ್ಕೆ ಕಾರಣ ಏನು ಅಂದರೆ ಒಂದೇ ಒಂದು ಫ್ರೂಟ್ ಅಂತ. ಅಂದರೆ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ನಾನು ಹೇಳೋದನ್ನು. ನಾನು ಬರೀ ಒಂದು ಹಣ್ಣಿಂದ ಅಲರ್ಜಿ ಆಗಿ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಸೇರಬೇಕಾಗಿ ಬಂತು. ಹಾಗಾಗಿ ಸ್ವಲ್ಪ ನಾನು ಕೂಡ ಸುಧಾರಿಸ್ಕೊಂಡು ಆರಾಮಾಗಿ ಆನಂತರ ನನ್ನ ಕೆಲಸಗಳೆಲ್ಲ ಪೆಂಡಿಂಗ್ ಏನಿತ್ತು ಆ ಪೆಂಡಿಂಗ್ ಕೆಲಸನೆಲ್ಲ ಮುಗಿಸಿ, ಸುಮಾರು ಆರ್ಡರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಬೆಟರ್ ಆದಮೇಲೆ ಇವಾಗ ನನ್ನ ಹಳೇ ವೀಡಿಯೋಗೆ ವಾಯ್ಸ್ ಡಬ್ಬಿಂಗ್ ಕೊಡ್ತಾಯಿದ್ದೀನಿ. ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ ಅಥವಾ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದನೇ ಏನೇ ಬಂದರೂ ನಾವು ಅದನ್ನು ಎದುರಿಸಿ ನಿಲ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಚುವೇಶನ್ ಹೆಂಗೆ ಬರುತ್ತೆ ಅಂದರೆ, ನಮಗೇನಾದರೂ ಪ್ರಾಣ ಹೋಗಬೇಕು ಅಂತಂದರೆ ಏನು ದೊಡ್ಡದಾಗಿ ಏನೋ ಆಗಬೇಕು ಅನ್ನೋಂಗಿಲ್ಲ. ಒಂದು ಸಿಲಿ ಮ್ಯಾಟರ್ ಸಾಕು. ಏನಾದರೂ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಬೇಕು, ನಮಗೇನೋ ತೊಂದರೆ ಆಗಬೇಕು ಅಂದರೆ ಒಂದು ಸಣ್ಣ ಪುಟ್ಟ ವಿಷಯ ಅಥವಾ ಒಂದು ಸಣ್ಣ ಪುಟ್ಟ ತಿಂಡಿ ತಿನಿಸುಗಳಲ್ಲೇ ಏನಾದರೂ ಆಗಿಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಹುಷಾರಾಗಿರಿ. ಪ್ರತಿಯೊಬ್ಬರೂ ಅಷ್ಟೇ, ಏನೇ ಒಂದು ಊಟ ಮಾಡಬೇಕಾದ್ರೂ ಅಥವಾ ನೀವು ಏನೇ ಒಂದು ಫ್ರೂಟ್ಸ್ ಯಾವುದೇ ಹೊಸದಾಗಿ ನೀವು ತಿನ್ನಬೇಕಾದ್ರೂ ನಿಮಗೆ ಅವಣ್ಣ ಆಗುತ್ತಾ ಇಲ್ವಾ ನೋಡಿ ತಿನ್ನೋದು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಎಲ್ಲ ಥರದ್ದೂ ಟೇಸ್ಟ್ ಮಾಡುವಂಥದ್ದು ಆಸೆ ಇರುತ್ತೆ. ನಂತರ ನಾನಂತೂ ಎಲ್ಲದನ್ನು ತಿಂತಾ ಇರ್ತೀನಿ. ನನಗೆ ಎಲ್ಲೇ ಹೋದರೂ ಯಾವುದೇ ಹಣ್ಣು ತರಕಾರಿ ಸೊಪ್ಪು ಅಂದರೆ ಫಸ್ಟು ಕೈಗೆ ಹೋಗ್ತಾ ಇರುತ್ತೆ, ಬಾಯಿಗೂ ಕೈಗೂ ಮುಂದೆ ಅನ್ನೋ ಥರ. ಬಟ್ ಈಗಂತೂ ಯೋಚನೆ ಮಾಡಿ ತಿನ್ನಬೇಕು, ಏನೇ ಹಣ್ಣು ತಿನ್ನಬೇಕಾದ್ರೂ ಅನ್ನೋ ಅಷ್ಟು ಭಯ ಕೊಟ್ಬಿಟ್ಟಿದೆ. ಎಲ್ಲ ಫ್ರೂಟ್ಸು ಅಥವಾ ಎಲ್ಲ ವೆಜಿಟೇಬಲ್ಸು ಅಥವಾ ಎಲ್ಲ ಥರ ಎಣ್ಣೆಗಳು, ಅಂದರೆ ಒಬ್ಬರು ಕಡಲೆಕಾಯಿ ಎಣ್ಣೆ ಆಗಿಬರಲ್ಲ, ಅಲರ್ಜಿ ಆಗುತ್ತೆ. ಒಬ್ಬರಿಗೆ ಸನ್ಫ್ಲವರ್ ಎಣ್ಣೆನೇ ಆಗಿಬರಲ್ಲ, ಅಲರ್ಜಿ ಆಗುತ್ತೆ. ಈ ಥರದ್ರಲ್ಲಿ ಸುಮಾರು ಅಲರ್ಜೀಸ್ ಇನ್ಫೆಕ್ಷನ್ ಎಷ್ಟೋ ಜನಕ್ಕೆ ಇರುತ್ತೆ. ಅಂಥವರೆಲ್ಲ ನಿಜವಾಗ್ಲೂ ಏನಾದರೂ ತಿನ್ನಬೇಕಾದ್ರೆ ಫಸ್ಟು ಲಿಟಲ್ ಬಿಟ್ ಒಂಚೂರು ಟೇಸ್ಟ್ ಮಾಡಿ ನೋಡಿ, ನಿಮಗೆ ಬರುತ್ತಾ ಇಲ್ವಾ ಅಂತ ನೋಡಿ ಆನಂತರ ನೀವು ತೊಗೊಳ್ಳೋದು ಬೆಟರ್. ಬಟ್ ಯಾರೋ ಏನೋ ಹೇಳಿದರು, ಈ ಫ್ರೂಟ್ಸ್ ತೊಗೊಳ್ಳೋದ್ರಿಂದ ಒಳ್ಳೆಯದು, ಈ ಹಣ್ಣು ತೊಗೊಳ್ಳೋದ್ರಿಂದ ಒಳ್ಳೆಯದು ಅಂತ. ಯಾವತ್ತೂ ತಿನ್ನದೇ ಇರೋದನ್ನು ತಿನ್ನೋದಕ್ಕೆ ಹೋಗಬೇಡಿ. ಕೆಲವೊಂದು ಟೈಮಲ್ಲಿ ಅದು ನಮ್ಮ ಬಾಡಿಗೆ ಪಾಯ್ಸನ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಅದು ಯಾವುದೇ ಫ್ರೂಟ್ಸ್ ಆದರೂ ಅಷ್ಟೇ. ಮಕ್ಕಳಿಗೆ ಕೂಡ ಮೇಯ್ನ್ ಹೇಳಬೇಕು ಅಂದರೆ, ನಾನು ಸ್ಟಾರ್ಟಿಂಗ್ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಡಾಕ್ಟರ್ಸ್ನ ಸಜೆಷನ್ ತೊಗೊಂಡು ಫ್ರೂಟ್ಸ್ನ ತಿನ್ನಿಸಿ. ಯಾಕಂದರೆ ಇದು ಈಗ ನನಗೆ ಆಗಿದ್ದಂತಹ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಾನು ಯಾವ ರೀತಿ ಇದ್ದೆ ಸಿಚುವೇಶನ್ ಅನ್ನೋದಕ್ಕೆ ಜಸ್ಟ್ ಒಂದು ಫೋಟೋ ಹಾಕ್ತೀನಿ. ನಾನು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾಗ ನನ್ನ ಸಿಚುವೇಶನ್ ಹೇಗಿತ್ತು ಅಂತ ಸ್ವಲ್ಪ ಮನೆಯವರೆಲ್ಲ ಗಾಬರಿ ಆಗಿಬಿಟ್ಟಿದ್ರು, ನನಗೇನೋ ಆಗೋಯಿತು ಅಂತ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಕ್ಕಳಿಗೆ ಯಾರು ಸ್ಟಾರ್ಟಿಂಗ್ ಇವಾಗ ಊಟ ಮಾಡಿಸೋದಕ್ಕೆ ಶುರು ಮಾಡ್ತೀರಾ, ಅವರು ಫ್ರೂಟ್ಸ್ ಎಲ್ಲ ತಿನ್ನಿಸೋದಕ್ಕೆ ಶುರು ಮಾಡ್ತೀರಾ ಅಂಥವರೆಲ್ಲ ಡಾಕ್ಟರ್ನ ಕೇಳಿ
ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಕೊಟ್ಟು ಅವರಲ್ಲಿ ಏನೂ ಅವತ್ತಿನ ದಿನ ಪ್ರಾಬ್ಲಮ್ ಆಗಿಲ್ಲ ಅಂದಾಗ ನೀವು ಅದನ್ನು ನೆಕ್ಸ್ಟು ತಿನ್ನಿಸೋದು ಬೆಟರ್. ಯಾಕಂದರೆ ಈಗ ಬರ್ತಾ ಇರೋವಂಥ ಹಣ್ಣುಗಳಲ್ಲಿ ಕೆಮಿಕಲ್ಸೇ ಜಾಸ್ತಿ ಆಗ್ತಾಯಿದೆ. ಹಣ್ಣು ಅಂತಲ್ಲ, ಯಾವುದೇ ಒಂದು ತರಕಾರಿ ಏನೇ ತೊಗೊಂಡ್ರೂ ಅದೇ ಆಗಿಬಿಟ್ಟಿದೆ. ಬಟ್ ನಾವು ಹಣ್ಣನ್ನು ಹಾಗೆ ಸೇವಿಸೋದ್ರಿಂದ ಜಾಸ್ತಿ ಸೈಡ್ ಎಫೆಕ್ಟ್ ಆಗುತ್ತೆ. ವೆಜಿಟೇಬಲ್ಸ್ ಆದರೆ ಎಲ್ಲನೂ ನಾವು ಬೇಯಿಸಿ ತಿಂತೀವಿ, ಅದರಿಂದ ಏನು ಅಷ್ಟು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾವುದು ನಾವು ಹಾಗೆ ರಾ ತೊಗೊಳ್ತೀವಿ ನೋಡಿ, ಅದನ್ನು ತೊಗೋಬೇಕಾದ್ರೆ ಬಿ ಕೇರ್ಫುಲ್ ಅಷ್ಟೇ ಹೇಳೋದಕ್ಕೆ ಇಷ್ಟಪಡೋದು. ಯಾಕಂದರೆ ನಾನಂತೂ ಇವತ್ತು ಈಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ಲೆವೆಲ್ ನನ್ನ ಲೈಫ್ ಹೋಗ್ಬಿಟ್ಟಿತ್ತು ಅನ್ನೋ ಥರ ಅನಿಸ್ಬಿಟ್ಟಿತ್ತು ಅಷ್ಟೇ. ಓಕೆ, ಇವತ್ತಿನ ಡೇ ಬಂದು ಸೋಮವಾರ ಆಗಿತ್ತು. ಭಾನುವಾರ ನಾನು ವ್ಲಾಗ್ನ ಶುರು ಮಾಡಿದೆ, ಬಟ್ ಯಾಕೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅಪ್ಪಂಗೆ ದೋಸೆ ಎಲ್ಲ ಕೊಟ್ಟು ಆನಂತರ ನಾನ್ ವೆಜ್ ಮಧ್ಯಾಹ್ನ ಎಲ್ಲ ಅಡುಗೆ ಬರೀ ನಾನ್ ವೆಜ್ ಅನ್ನೋದೇ ಆಗೋಗ್ಬಿಡ್ತು. ಆನಂತರ ನನಗೆ ವ್ಲಾಗ್ ಮಾಡಬೇಕು ಅನಿಸಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆನೇ ಇವತ್ತು ತಿಂಡಿ ಬಂದು ಮಕ್ಕಳಿಗೆ ಸ್ಯಾಂಡ್ವಿಚ್ಚು ಜೊತೆಗೆ ವಾಂಗಿಬಾತ್ ಬಾಕ್ಸಿಗೆ ವಾಂಗಿಬಾತ್ ಕೊಡ್ತಾರಂಥದ್ದು. ಯಾಕಂದರೆ ಶನಿವಾರ ನಾನು ಸ್ಯಾಂಡ್ವಿಚ್ ಮಾಡಿದ್ದೆ ಮಕ್ಕಳಿಗೆ. ಅವ್ರು ಅದಕ್ಕೆ ಏನು ಮಾಡಿದ್ರು, ಅಮ್ಮ ಬೆಳಗ್ಗೆ ತಿಂಡಿ ನಮಗೇನು ಬೇಡ, ಬೆಳಗ್ಗೆ ತಿಂಡಿ ಬಾಕ್ಸಿಗೆ ಹಾಕ್ಬಿಡಿ, ನೀವು ವಾಂಗಿಬಾತ್ ಏನಾದರೂ ಮಾಡಿಬಿಟ್ಟು ನನಗೆ ಸಲಾಡ್ ಮಾಡಿಕೊಟ್ಬಿಡಿ, ಹೇಗೋ ಬ್ರೆಡ್ಡೆಲ್ಲ ಇದೆಯಲ್ಲ ಅಂದರು. ಸರಿ ಓಕೆ ಅಂಥೇಳಿ ಅದೇ ಈರುಳ್ಳಿ ಟೊಮೆಟೊ ಏನಿತ್ತು ಅದನ್ನೇ ಎಲ್ಲ ಸಣ್ಣದಾಗಿ ಹಚ್ಚಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಕಾಳು ಮೆಣಸಿಂದು ಪುಡಿ ಹಾಕಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಆಲೂಗಡ್ಡೆ ಬೇಯಿಸಿರೋದಿತ್ತು ಅದನ್ನು ಕೂಡ ಸ್ಲೈಸ್ ಮಾಡಿ ಹಾಕಿಬಿಟ್ಟು ಫ್ರೆಶ್ ಕ್ರೀಮ್ ಮತ್ತು ಟೊಮೆಟೊ ಕೆಚಪ್ಪು ಇಷ್ಟೇ, ಇನ್ನೇನು ನಾನು ಹಾಕೋದಕ್ಕೆ ಹೋಗಲಿಲ್ಲ. ಜಸ್ಟ್ ಇಷ್ಟನ್ನೇ ಹಾಕಿ ಮಕ್ಕಳಿಗೆ ಬೆಳಗ್ಗೆನೇ ಕೊಟ್ಟೆ. ಅವ್ರಿಗಂತೂ ಒಂದೊಂದು ಬ್ರೆಡ್ ತಿಂದಿದ ತಕ್ಷಣ ಹೊಟ್ಟೆ ಫುಲ್ ಅನ್ನೋ ಥರ ಆಯಿತು. ಮಕ್ಳಿಗಂತೂ ಭಾಳ ಇಷ್ಟ ಸ್ಯಾಂಡ್ವಿಚ್ ಅಂದರೆ, ನನಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಈ ಥರ ಸ್ಯಾಂಡ್ವಿಚ್ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟಾಗಿ ತಿನ್ನೋದಕ್ಕೆ. ಇವತ್ತು ಹಣೆಗೆ ಬಟ್ಟಿಟ್ಟಿಲ್ಲ, ಯಾವಾಗಲೂ ಬ್ಲಾಗ್ ಶುರು ಮಾಡಿದಾಗಲೇ ನೋಡ್ಕೊತೀನಿ. ನಾನು ಅಂದ್ಕೊಂಡೆ ನಾನು ಏನಂತ ಇವಾಗ ಹಣೆಗೆ ಬಟ್ಟಿಟ್ಟಿಲ್ಲ, ನಾನು ಇಟ್ಟಿಲ್ವಾ ಅಂತ ನೋಡ್ಕೋದೆ. ನಾನು ಇಟ್ಟಿಲ್ಲ. ಓಕೆ ಬನ್ಸ್ ಆಯಿತು. ಫೈನಲಿ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಮಕ್ಕಳಿಗೆ ರೆಡಿ. ಸ್ಯಾಂಡ್ವಿಚ್ಚು ಸ್ವಲ್ಪ ವಾಂಗಿಬಾತು ಕೂಡ ಹಾಕಿದ್ದೀನಿ, ಮಿಕ್ಸ್ ಮಾಡಿದಿತ್ತು ಅಂದ್ಬಿಟ್ಟು. ಹಂಗೂ ನಮ್ಮ ಚೈತು ನಂಗೆ ಬೇಡಮ್ಮ ಅಂತ ಹೇಳಿದ್ಲು. ಚಿಂಟುಗೆ ಒಬ್ಬನಿಗೆ ಮಾತ್ರ ಸ್ವಲ್ಪ ರೈಸು ಹಾಕಿ ಸ್ಯಾಂಡ್ವಿಚ್ಚು ಕೂಡ ಇಟ್ಟಿದ್ದೀನಿ. ಇಷ್ಟೇ ಇವತ್ತಿನ ಒಂದು ಬ್ರೇಕ್ಫಾಸ್ಟ್, ಸಿಂಪಲ್ಲಾಗಿ ಮುಗಿಸಿರೋದು. ಯಾಕಂದರೆ ನಿನ್ನೆ ಚೆನ್ನಾಗಿ ನಾನ್ ವೆಜ್ ತಿಂದಿದ್ದೀವಿ. ಯಾವ ಲೆವೆಲ್ಗೆ ಅಂತ ಹೇಳಂಗೆ ಇಲ್ಲ. ಯಾಕಂದರೆ ಬೆಳಿಗ್ಗೆ ಮಟನ್ನು, ಮಧ್ಯಾಹ್ನ ಚಿಕನ್ನು, ದೋಸೆ ಎಲ್ಲ ಥರದ್ದು ತಿಂದಿದ್ದಾಗಿದೆ. ಇವಾಗ ಮಕ್ಕಳು ಸ್ಕೂಲಿಗೆ ಹೊರಡೋ ಟೈಮ್ ಆಯಿತು. ಮನೆಯವರಿಲ್ಲ ಅಂತಂದರೆ ನಾವು ಲೇಟು ಎಲ್ಲದರಲ್ಲೂ. ಮನೆಯವರಿದ್ದರೆ ಪಕ್ಕ ಟೈಮ್. ಈಗ ಚಿಂಟು ಒಬ್ಬ ತಿಂದರೆ ಚೈತಕ್ಕೆ ತಲೆ ಬಾಚಿದ್ರೆ ಮುಗೀತು. ಅವ್ರನ್ನ ಕರ್ಕೊಂಡೋಗಿ ಬಿಡೋದು. ಒಂದು ಸ್ವಲ್ಪ ಹಾಲು ಕೂಡ ಕೂತ್ಕೊಂಡ್ಬಿಟ್ಟು ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಅಮ್ಮ ಮನೆಗೆ ಹೋಗಬೇಕು. ಅಮ್ಮ ಮನೆಗೆ ಹೋಗಿ ಅಪ್ಪನ ಅಮ್ಮನ ಇಬ್ಬರನ್ನು ಮಾತಾಡಿಸ್ಕೊಂಡು ಬರೋ ಅಂಥದ್ದು. ಈಗಂತೂ ಒಂದು ದಿನವೂ ಮಿಸ್ ಇಲ್ದಂಗೆ ಅಮ್ಮ ಮನೆಗೆ ಹೋಗ್ತಿರ್ತೀನಿ. ಅಮ್ಮ ಮನೆಗೆ ಹೋಗಿ ಅಪ್ಪನ ನೋಡಿ ಮಾತಾಡಿಸಿ ಕೂತು ಬರೋದು. ಯಾಕಂದರೆ ಈ ಒಂದು ಟೈಮ್ ತುಂಬ ಇಂಪಾರ್ಟೆಂಟ್ ಅನ್ನೋ ಥರ ಇರುತ್ತೆ ನಮಗೆ. ಚೆನ್ನಾಗಿದ್ದಾಗ ಒಂಥರ, ಚೆನ್ನಾಗಿ ಇಲ್ಲದೇ ಇದ್ದಾಗ ಒಂಥರ ಅಲ್ವಾ. ಹಾಗಾಗಿ ಈ ಟೈಮಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಕೂತು ಬಂದರೆ ಅವ್ರಿಗೂ ಒಂದು ಸಮಾಧಾನ, ನನಗೂ ಒಂದೇನೋ ಒಂದು ಸಮಾಧಾನ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಟ್ಟು ಸ್ಕೂಲಿಗೆ ಅಪ್ಪಂಗೆ ಫೋನ್ ಮಾಡ್ತೀನಿ, ಏನಾದರೂ ಹೋಟೆಲ್ ತಿಂಡಿ ಬೇಕಾ ನಿಮಗೆ ಅಂತ. ಅವರಿಗೆ ಅಮ್ಮ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಮಾಡೋದು ಇಷ್ಟ ಆಗುತ್ತೆ. ಜೊತೆಗೆ ನಮ್ಮ ಅತ್ತಿಗೆಯವರು ಅವರು ಕೂಡ ಅಲ್ಲಿ ಅಪ್ಪನೂ ಒಂದು 5 days ಇದ್ರಲ್ಲ, ಅದಕ್ಕೇನು ಚೆನ್ನಾಗಿ ತಿಂಡಿ ಅಥವಾ ನೋಡ್ಕೊಂಡಿದ್ದು ಎಲ್ಲ ಭಾಳ ಇಷ್ಟಪಡ್ತಾಯಿದ್ರು ನಮ್ಮಪ್ಪ ಅಂತೂ. ಅಪ್ಪ ಯಾವತ್ತೂ ಕೂಡ ಒಂದಿನೂ ನನಗೆ ನೆನಪಿರೋ ಹಾಗೆ ನನಗೆ ಬುದ್ಧಿ ಬಂದಾಗಿಂದ ಎಲ್ಲೂ ಹೋಗಿ ಇದ್ದಿದ್ದೇ ಇಲ್ಲ. ಅವ್ರು ಇರ್ತಾ ಇದ್ದಿದ್ದು ಒಬ್ಬರು ಮನೇಲಿ ಅಷ್ಟೇ, ಅವ್ರ ತಂಗಿ ಮನೇಲಿ, ಅದು ಮಂಡ್ಯದಲ್ಲಿದ್ದಾರೆ ಅವರು. ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡಿರೋದು ನಮ್ಮ ತಂದೆ ಹೋಗಿ ಯಾರ್ದಾದ್ರೂ ಮನೇಲಿ ಒಂದು ನೈಟ್ ಅಥವಾ ಒಂದು 2-3 days ಅವರು ಇರ್ತಿದ್ರು ಅಂದರೆ ಅದು ಅವ್ರ ತಂಗಿ ಮನೇಲಿ. ಅದು ಸುಮಾರು 10 ವರ್ಷದ ಮೇಲೆ ಆಗೋಯ್ತು. ಆಮೇಲೆ ಆ ಕಡೆ ಹೋಗಲೇ ಇಲ್ಲ ಅವರೆಲ್ಲೂ ಕೂಡ. ಅಲ್ಲಿವರೆಗೂ ಹೋಗೋದು ಮಾಡೋದು ಇರೋದು ಎಲ್ಲ ಇದು ಮಾಡ್ತಿದ್ರು. ಆಮೇಲೆ ಒಂದು 10-12 ವರ್ಷದ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ತಂದೆ ಅಲ್ಲೂ ಹೋಗ್ತಾ ಇರಲಿಲ್ಲ, ಎಲ್ಲೂ ಕೂಡ ಹೋಗಿ ಒಂದು ನೈಟು ಕೂಡ ಅವ್ರು ಇದ್ದವರಲ್ಲ. ಒಂದು ಟ್ರಿಪ್ ಅಂತ ಅವರು ಬಂದರೂ ಒಂದು ನೈಟ್ ಇರ್ತಾ ಇರಲಿಲ್ಲ. ನಾವು ದೇವಸ್ಥಾನ ಏನಾದರೂ ಹೋದರೂ ಅಷ್ಟೇ ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಷ್ಟರಲ್ಲಿ ನಾವು ಮನೆಗೆ ಸೇರ್ಕೋಬೇಕಾಗಿತ್ತು. ಅವ್ರ ಮನೆ ಬಿಟ್ಟು, ಅವ್ರ ಹೆಂಡತಿ ಅವ್ರ ಮನೆ ಅನ್ನೋದೊಂದು ಬಿಟ್ಟು ಅವ್ರು ಎಲ್ಲೂ ಯಾರ ಮನೇಲೂ ಹೋಗಿದ್ದವರಲ್ಲ. ಫಸ್ಟ್ ಟೈಮ್ ನಮ್ಮ ತಂದೆ ಹೋಗಿ ನಮ್ಮ ಅಣ್ಣ ಮನೇಲಿ ಉಳ್ಕೊಂಡಿದ್ದು. ಬಟ್ ಇಷ್ಟು ವರ್ಷ ಎಲ್ಲೂ ಹೋಗದೆ ಇರೋರು ಫಸ್ಟ್ ಟೈಮ್ ಅಣ್ಣ ಮನೆಗೆ ಹೋಗಿ ಬಂದಿದ್ದು ಎಲ್ಲ ಒಂಥರ ಹೆಂಗೆ ಅಂದರೆ, ನಾವು ಯಾವುದು ಲೈಫಲ್ಲಿ ಇದೆಲ್ಲ ನಮ್ಮ ಲೈಫಲ್ಲಿ ನಡೆಯುತ್ತೆ, ಇಂಥ ಒಂದು ಸಿಚುವೇಶನ್ ಬರುತ್ತೆ
ಏನೂ ಅಂದ್ಕೊಂಡಿಲ್ಲ ನೋಡಿ ಹೆಂಗೆ ನಡೀತಾ ಇದೆ. ಕೆಲವೊಂದು ತುಂಬಾ ಕಷ್ಟ ಫ್ರೆಂಡ್ಸ್, ಹೇಳ್ಕೊಳ್ಳೋದಕ್ಕಾಗಲಿ ಅಥವಾ ಜೀವನ ಆಗಲಿ ನಾವು ಅಂದ್ಕೊಂಡೇ ಇರೋದಿಲ್ಲ. ಇಂಥ ಸಿಚುವೇಶನ್ಸ್ ಎಲ್ಲ ಬರುತ್ತೆ, ಈ ಥರ ಎಲ್ಲ ನಾವು ನಿಭಾಯಿಸ್ಬೇಕಾಗತ್ತೆ. ಒಂದು ಟ್ವಿಸ್ಟ್ ಅಂತಾರಲ್ಲ ಲೈಫು, ನಮ್ಮದು ನಾರ್ಮಲಾಗಿ ಒಂದು ವೇಯಲ್ಲಿ ಹೋಗ್ತಾ ಇರುತ್ತೆ. ಇದೇ ನಮ್ಮ ಜೀವನ ಅಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಬಟ್ ಆ ಮಧ್ಯದಲ್ಲಿ ಬರುವಂಥ ಟ್ವಿಸ್ಟ್ಗಳಿರತ್ತಲ್ಲ, ಆ ಟ್ವಿಸ್ಟ್ ಮಾತ್ರ ತುಂಬ ಹಾರಿಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ಕಷ್ಟ ಮಾತ್ರ ಅಂಥ ಸಿಚುವೇಶನ್ನೆಲ್ಲ ಕೂಡ ದಾಟೋದು. ಈಗ ಮಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ, ಕಾಣಿಸ್ತಿದ್ದಾರೆ ಅಂದ್ಕೊಳ್ತೀನಿ. ಮಾಡ್ಕೊತಾ ಇದ್ದಾರೆ ಎಲ್ಲನೂ. ಬೈಕೊತಾ ಇರ್ತಾರೆ ಅವರು. ಇವರೆಲ್ಲ ಅಲ್ಲೇ ಲೋಟ ಇಟ್ಕೊಂಡು ಕೂತಿದ್ದಾರೆ. ನನ್ನನ್ನು ಮಾತ್ರ ಪೂಜೆ ಕೂರಿಸೋರೆ ಅಂತ. ನಾವಿನ್ನೂ ಎಲ್ಲ ಸ್ನಾನ ಮಾಡಿಲ್ಲ. ಮಗ ಆಲ್ರೆಡಿ ಎಲ್ಲ ಮಾಡ್ಕೊಂಬಂದ, ಮಗಳು ಮಾಡೋಂಗಿಲ್ಲ. ಹಂಗಾಗಿ ಅಲ್ಲ ಮಗನೇ ಮಾಡ್ತಿದ್ದಾನೆ. ವರ್ಷಕ್ಕೆಲ್ಲ ಎಣ್ಣೆ ಮಾಡಿ ಇಟ್ಟಿರ್ತೀರಾ ನೀವು? ನನ್ನ ಮಗ ಕ್ಲೀನ್ ಮಾಡುತ್ತೆಲ್ಲ ನೀಟಾಗಿ. ನೆಕ್ಸ್ಟ್ ವೀಕ್ ದೇವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಕ್ಲೀನೇ ಇರುತ್ತೆ ಅಂತ. ಯಾಕೆ ನಾಳೆ ಬರೋಣ ಮಾಡು ಬೇಗ ಟೈಮ್ ಆಯಿತು. ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3:50 ಆಯ್ತಾ ಬಂತು. ಈಗ ನನ್ನ ಕೆಲಸ ಸ್ವಲ್ಪ ಮಟ್ಟಿಗೆ ಮುಗಿತು ಅನ್ಬೋದು. ಬೆಳಗ್ಗೆಯಿಂದ ನೋ ಅಡುಗೆ, ನೋ ನಥಿಂಗ್. ಕಿಚನ್ಗೆ ಬಂದಿಲ್ಲ, ಯಜಮಾನಿಲ್ಲ ಅಂದರೆ ಕಿಚನ್ಗೆ ಹಾಲಿಡೇ ಅನ್ನೋ ಥರ. ಬೆಳಗ್ಗೆ ಮಕ್ಳಿಗೆ ಹೆಂಗೋ ಅಂಗಿಬಾತ್ ಗೊಜ್ಜಿತ್ತು, ಆ ಗೊಜ್ಜಿಯೇ ರೈಸ್ ಮಿಕ್ಸ್ ಮಾಡಿ ಕಳಿಸಿದ್ದು. ಆಮೇಲೆ ಇದು ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ನಾನು ಕೂಡ ಮಧ್ಯಾಹ್ನ ಸ್ಯಾಂಡ್ವಿಚ್ ತಿಂದ್ಕೊಂಡೆ, ಬೆಳಿಗ್ಗೆ ಒಂದು ಲೋಟ ಮಾಲ್ಟ್ ಕುಡ್ಕೊಂಡೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಆ್ಯಂಡ್ ಇದು ತಂಬಿಟ್ಟು ಇನ್ನೊಂದು 5 ಉಂಡೆ ಇದೆ ಅಷ್ಟೇ. ಮಕ್ಕಳು ಬಂದರೆ ತಿಂತಾರೆ. ಇದು ನೆನ್ನೆದೊಂದೇ ಒಂದು ಸ್ವಲ್ಪ ಚಿಕನ್ ಸಾಂಬಾರು ಉಳಿದೆ, ಹಾಗೆ ಬಿಸಿ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಇತ್ತು ಅಷ್ಟೇ. ಅದ್ರ ಜೊತೆಗೆ ಒಂದು ಸ್ವೀಟ್ ಬಾಕ್ಸ್ ಕೂಡ ಇದೆ. ಇದು ನಮ್ಮನೆ ಮೇಲ್ಗಡೆ ಅವ್ರು ಕೊಟ್ಟಿದ್ದು. ಯಾಕೆ ಅಂದರೆ ಅವರಿಗೆ ಮಗು ಆಗಿದೆ, ಬಾಯ್ ಬೇಬಿ ಆಗಿದೆ. ನಮ್ಮ ಬಿಲ್ಡಿಂಗಲ್ಲಿರೋ ಎಲ್ಲರಿಗೂ ಕೂಡ ಸ್ವೀಟ್ ಬಾಕ್ಸ್ನ ಕೊಟ್ಟಿದ್ದಾರೆ. ನಿನ್ನೆ ನೈಟ್ ಕೊಟ್ಟರು. ಮಕ್ಕಳು ಬಂದರೆ ಇವಾಗ ಅದನ್ನೇ ತಿಂತಾರೆ. ಜೊತೆಗೆ ನಾನು ಡಿಮಾರ್ಟ್ ಹೋಗಿದ್ದೆ. ನನಗಂತೂ ಅಲ್ಲಿ ಏನು ನೋಡಿದ್ರು ನನಗೆ ಬೇಕು ಅನಿಸುತ್ತೆ, ಏನು ನೋಡಿದ್ರು ತೊಗೋಬೇಕು ಅನಿಸುತ್ತೆ. ಬಟ್ ತೊಗೊಂಬಂದರೆ ಮನೇಲಿ ಬೈತಾರೆ ಅನ್ನೋ ಒಂದು ಕಾರಣಕ್ಕೆ ಏನೂ ಶಾಪಿಂಗ್ ಅಂತ ಮಾಡ್ತಾಯಿಲ್ಲ. ಇವಾಗ ಹಾಗೂ ಮನೆಯವ್ರು ಊರಿಗೆ ಹೋಗಿದ್ದಾರಲ್ಲ, ತೊಗೊಂಡು ಮಕ್ಕಳನ್ನ ಹಂಗೆ ಸ್ಕೂಲಿಗೆ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋದೆ. ನೋಡಿದ್ರೆ ಮನೆಯವ್ರು ಫೋನ್ ಮಾಡಿಬಿಟ್ಟು, ನಾನು ಇಲ್ಲೇ ಸ್ಕೂಲ್ ಹತ್ರನೇ ಇದ್ದೀನಿ, ನೀನೇನು ಬರೋದು ಬೇಡ, ನಾನೇ ಕರ್ಕೊಂಬರ್ತೀನಿ ಮಕ್ಕಳನ್ನ ಅಂದರು. ನಾನು ಕೆಳಗಡೆ ಎಷ್ಟು ಕೆಲಸ ಎಲ್ಲ ಮಾಡಿಸಿ ಪಟ ಅಂತ ಹೇಳಿ ಬಂದು ಸ್ನಾನ ಮಾಡಿ ಓಡೋದೆ ಗೊತ್ತಾ ಫ್ರೆಂಡ್ಸ್. ನಾನು ಆ ಲೆವೆಲಿಗೆ ಓಡೋಗಿದ್ದಾಯಿತು. ಬಟ್ ಮನೆಯವ್ರು ಫೋನ್ ಮಾಡಿ ಹಾಗಂದರು. ಸರಿ ಅಂದ್ಬಿಟ್ಟು ಏನೂ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಮನೆಗೆ ಬಂದರೆ ನೋಡಿದ್ರೆ ಬೈತಾರೆ ಅವರು. ಜಸ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ಇದು ಪಾಪ್ಕಾರ್ನ್ ಮಕ್ಕಳಿಗೆ, ಅವರಿಗೋಸ್ಕರ ಅಂತ ಪಾಪ್ಕಾರ್ನ್ ತೊಗೊಂಡಿದ್ದೀನಿ. ನಂಗೆ ಅಲ್ಲಿ ಆನ್ಲೈನ್ ಅಲ್ವಾ, ನೀವು ಅಲ್ಲೇ ಟಚ್ ಸ್ಕ್ರೀನ್ ಏನೋ ಇಟ್ಟಿದ್ದಾರೆ ಇವಾಗ, ಅದರಲ್ಲೇ ಮಾಡಿ ಆನ್ಲೈನಲ್ಲಿ ಮಾಡಿ ಅಂತಿದ್ದಾರೆ. ನನಗೆ ಬರ್ತಾನೇ ಇಲ್ಲ. ನಂಗೆ ಅಲ್ಲಿ ಹೋಗ್ಬಿಟ್ಟು ಹೆಂಗೆ ಮಾಡೋದು ಅಂತ ಆಮೇಲೆ ಪಾಪ ಗೊತ್ತಾಯಿತು. ಸ್ಕ್ರೀನ್ ಟೆಸ್ಟ್ ಥರ ಹೆಂಗೆ ಬೇಕು ಏನು ಎಲ್ಲ ಮಾಡಿಬಿಟ್ಟು ಎಷ್ಟು ಪ್ಯಾಕ್ ಬೇಕು, ಯಾವ ಫ್ಲೇವರ್ ಬೇಕು ಎಲ್ಲನೂ ಕೂಡ ನಾವೇ ಎಲ್ಲ ATM ಥರ, ATM ಹೇಗೆ ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡ್ಕೊಳ್ಳೋದು. ಒಂದು UPI ಇದು ಮಾಮೂಲಿ ಬರುತ್ತೆ. UPIನ ಸ್ಕ್ಯಾನ್ ಮಾಡೋದು, ಬಿಲ್ ತೊಗೊಳ್ಳೋದು, ತೊಗೊಂಬಂದು ಇಲ್ಲಿ ಕೊಡೋದು. ಗ್ರಾಸರಿಗೂ ಹಂಗೆ ಆಗ್ಬಿಟ್ರೆ ಹೆಂಗಿರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಏನೇನು ಬೇಕು ಬೇಕು ತೊಗೊಂಡಿರೋದನ್ನೆಲ್ಲನೂ ನಾವೇ ಸ್ಕ್ಯಾನ್ ಮಾಡ್ಕೊಂಡು ನಾವೇ ಬಿಲ್ ಮಾಡಿಕೊಂಡು UPI ಮುಖಾಂತರ ಅಮೌಂಟ್ ಪೇ ಮಾಡಿಬಿಟ್ಟು ಬರ್ತಾಯಿದ್ರೆ ಕಾಯಂಗಿಲ್ಲ, ವೆಯ್ಟ್ ಮಾಡಬೇಕನ್ನಂಗಿಲ್ಲ, ಏನೂ ಇಲ್ಲ. ಹಂಗಿರಬೇಕು. ನಾನು ಆ್ಯಕ್ಚುಲಿ ಹೋಗಿದ್ದೆ, ನನಗೆ ಬಾದಾಮ್ ಬೇಕಾಗಿತ್ತು. ಬಾದಾಮ್ಗೆ ಹೋಗಿದ್ದೆ. ಯಾಕೆ ಅಂತಂದರೆ ಮಿಲ್ಕ್ ಮಾಡಿ ಪ್ರಿಪೇರ್ ಮಾಡಬೇಕಾಗಿದೆ. ಹಾಗಾಗಿ ನಾನೆಲ್ಲ ತರೋದೆಲ್ಲ ಆಲ್ಮೋಸ್ಟ್ ಆಲ್ ಬ್ರ್ಯಾಂಡೆಡ್, ಯೂಸ್ ಮಾಡೋದೆಲ್ಲ ಬ್ರ್ಯಾಂಡೆಡ್. ವಿತೌಟ್ ಬ್ರ್ಯಾಂಡೆಡ್ ನಾನು ಯಾವುದೇ ಡ್ರೈ ಫ್ರೂಟ್ಸ್ನೂ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹುಡಿಕೊಂಡು ಹೋಗಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಎಲ್ಲನೂ ಕೂಡ. ಈಗ ಇಲ್ಲೊಂದು 2 kg ಬಾದಾಮಿ ಬೇಕಾಗಿತ್ತು. ಇದು ಬಂದು ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ನಾಳೆ ಪ್ರಿಪೇರ್ ಮಾಡಬೇಕು. ಇವತ್ತು ಮಲ್ಟಿಗ್ರೇನ್ ಮಾಲ್ಟ್ ರೆಡಿ ಆಯಿತು. ನಿನ್ನೆ ಎಲ್ಲ ಸಾಂಬಾರು ಪುಡಿ ಆರ್ಡರ್ ಇತ್ತು, ಅದು ರೆಡಿ ಆಯಿತು. ಮೊನ್ನೆ ಬೇಬಿ ಸರಿ ಇತ್ತು, ಅದು ರೆಡಿ ಮಾಡಿ ಕಳಿಸಿದ್ದಾಯಿತು. ಒಂಥರ ಸಡನ್ಲಿ ಆರ್ಡರ್ಸ್ ಬರ್ತಾ ಇರುತ್ತೆ. ಈಗಂತೂ ಸಮ್ಮರ್ ಇರೋದ್ರಿಂದ ತುಂಬ ಜನ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಆರ್ಡ್ರ್ ಮಾಡ್ತಾ ಇರ್ತೀರ.
ಜೊತೆಗೆ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಫೀಡ್ಬ್ಯಾಕ್ ಕೊಡ್ತೀರಾ. ತುಂಬ ದೇಹಕ್ಕೆ ತಂಪು ಸುಷ್ಮಾ, ತುಂಬ ಆರೋಗ್ಯವಾಗಿರ್ತೀವಿ ನಾವು. ನಿಜವಾಗ್ಲೂ ಬೆಳಗ್ಗೆ ಒಂದು ಲೋಟ ಕುಡಿದ್ಬಿಟ್ರೆ ನಮಗೆ ಬ್ರೇಕ್ಫಾಸ್ಟೇ ಬೇಡ, ಬ್ರೇಕ್ಫಾಸ್ಟ್ನ ನಾವು ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಇಷ್ಟಪಡೋದಕ್ಕೆ. ಹಾಗಾಗಿ ಇವಾಗ ಸ್ವಲ್ಪ ಇದು ಕಂಪ್ಲೀಟ್ ಮಿಲ್ಕ್ ಮಾಲ್ಟಿಗೆ. ಹಾಗೆ ಇದೊಂದು ಲೋಟ ನೋಡಿದೆ 21 ರೂಪೀಸ್ ಈಚ್ ಒಂದಕ್ಕೆ. ಬಟ್ ತುಂಬ ಚಿಕ್ಕದಾಗಿ ಚೆನ್ನಾಗಿತ್ತು. ಒಂದು 8 ಪೀಸ್ ತೊಗೊಂಬಂದೆ ಇರಲಿ ಮನೇಲಿ ಅಂತ. ಏನು ನೋಡಿದ್ರು ಒಂದ್ಸರಿ ಇಷ್ಟ ಆಗುತ್ತೆ, ಇಷ್ಟ ಆದಾಗ ತಂದುಬಿಡ್ಬೇಕು. ಆಮೇಲೆ ಬೇಕು ಅಂದರೂ ಸ್ವಲ್ಪ ಹುಡುಕಿದ್ರು ಸಿಗೋಲ್ಲ. ಲಾಸ್ಟ್ ಟೈಮ್ ಹಾಗೆ ಒಂದು ಡಸ್ಟ್ಬಿನ್ ಇತ್ತು, ಜಸ್ಟು ಟ್ಯಾಪ್ ಮಾಡಿದ್ರೆ ಸಾಕು ಅದು ಓಪನ್ ಆಗೋ ಥರ. ಆವಾಗ ಚೈತು ಅಂದ್ಲು, ಅಮ್ಮ ತೊಗೊಂಬ ಚೆನ್ನಾಗಿದೆ, ಬೇಕಾಗುತ್ತೆ ಇದು ಮನೆಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ನಂಗೆ ಆವಾಗ ತಲೆಗೆ ಬರಲಿಲ್ಲ. ಮನೆಗೆ ಬಂದುಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ತೊಗೊಂಡಿದ್ರೆ ಅಟ್ಲೀಸ್ಟ್ ಟಿಶ್ಯೂ ಇಡೋಕ್ಕಾಗ್ತಿತ್ತಲ್ಲ, ಟಿಶ್ಯೂ ಇಡೋದಕ್ಕೊಂದು ಬಾಕ್ಸ್ ಪೂರ್ತಿ ಕವರ್ ಆಗಿರೋ ಥರದ್ದು ಚೆನ್ನಾಗಿರೋದಲ್ವ ಅಂತ. ಇವತ್ತು ಅದನ್ನು ಹುಡುಕ್ತಾ ಇದೆ, ಸಿಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಹೋದಾಗ ಸಿಕ್ಕಿದಾಗ ತೊಗೊಂಡು ಬರೋದು. ಬೆಳಿಗ್ಗೆ ಮೈನ ಕೆಳಗಡೆ ಕ್ಲೀನಿಂಗ್ ಕೆಲಸ ಏನೂ ಮಾಡಿಲ್ಲ ನಾನು, ಕ್ಲೀನ್ ಮಾಡಬೇಕಾಗಿತ್ತು. ಬಟ್ ಕ್ಲೀನಿಂಗೆಲ್ಲ ಅಲ್ಲೇ ಬಿಟ್ಟು ಸ್ನಾನ ಮಾಡಿಕೊಂಡು ಡಿಮಾರ್ಟ್ಗೆ ಹೋಗ್ಬಿಟ್ಟು ಹಾಗೆ ಮಕ್ಳು ಕರ್ಕೊಂಬರೋಣ ಅಂತ ಹೋಗಿದ್ದು. ಏನೂ ಆಗಲಿಲ್ಲ, ರಿಟರ್ನ್ ಬಂದೆ. ಈಗ ಮಕ್ಕಳು ಬಂದಮೇಲೆ ಅವರಿಗೆ ಏನು ಎತ್ತ ನೋಡಬೇಕು. ಆಮೇಲೆ ಕೆಳಗಡೆ ಹೋಗಿ ಸ್ವಲ್ಪ ಕ್ಲೀನ್ ಕೆಲಸ ಇದೆ, ಮುಗಿಸ್ಬಿಟ್ಟು ಬರೋಣ. ಆಮೇಲೆ ರಾತ್ರಿ ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅಮ್ಮನಿಗೆ ಹೇಳೋಣ, ನೀವೇನು ಅಡುಗೆ ಮಾಡ್ಕೊಬೇಡಿ, ನಾನೇ ಮಾಡ್ತೀನಿ ಅಂತ ಹೇಳೋಣ ಅಂತ ಇದ್ದೀನಿ. ನೋಡೋಣ, ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡೋಣ ಅಂತ. ಯಾಕೋ ತಿನ್ನಬೇಕು ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನೋ ರೈಸ್ ಐಟಮ್ ತಿಂದೇ ಇಲ್ಲ ಇನ್ನೂ. ಬೆಳಗ್ಗೆ ಮಾಲ್ಟ, ಮಧ್ಯಾಹ್ನ ಸ್ಯಾಂಡ್ವಿಚ್, ಅದೇ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಜಾಸ್ತಿ ಹಾಕ್ಕೊಂಡು ತಿಂದಿದ್ದು. ಇನ್ನೀಗ ಒಂದು ಲೋಟ ಹಾಲು ಕುಡಿದ್ದೀನಿ ಅಷ್ಟೇ. ಹಾಗಾಗಿ ನೈಟ್ ಪಲಾವ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಇನ್ನು ಮನೆಯವ್ರು ಬಂದಮೇಲೆ ನೋಡೋಣ. ಹಾಯ್, ಹಲೋ. ಎಲ್ಲಿಗೆ ಹೋಗಲಿ? ಡಿಮಾರ್ಟ್ಗೆ ಹೋಗಿದೆ. ಡಿಮಾರ್ಟ್. ನೋ, ನಥಿಂಗ್. ಆಲ್ಮಂಡ್. ಎಸ್, ನೀವು ಇಲ್ಲದೆ ನಾನು ಏನಾದರೂ ಶಾಪಿಂಗ್ ಮಾಡ್ತೀನಾ? ಗೊತ್ತು ತಾನೇ ನಾನು. ನೀವು ಯಾಕೋ ಕೆಳಗಡೆ ಕೆಲಸ ಮಾಡ್ಬೇಕು, ನಡೀರಿ ಹೋಗಿ ಮಾಡ್ಬಿಟ್ಟು ಬರೋಣ. ಕೆಳಗಡೆ ಎಲ್ಲ ಸುತ್ತಕ್ಕಾದ್ರೆ ಹೋಗೋಣ ಅಂತೆ. ಹಾಂ, ಕೆಳಗಡೆ ಹೋಗೋಣ ಅಂದರೆ ಅದು ಮಾತ್ರ ಆಗಲ್ವಂತೆ. ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಕ್ಲೀನಿಂಗ್ ಕೆಲಸ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಕೆಳಗಡೆ ಹೋಗೋಕ್ಕೆ ಬೇಜಾರಾಯಿತು. ಏನಂದರೆ ನನಗೆ ಫ್ರೆಶ್ ಅಪ್ ಆದಮೇಲೆ ಕೆಳಗಡೆ ಹೋಗಿ ಕ್ಲೀನ್ ಮಾಡೋದಕ್ಕೆ ನನಗಿಷ್ಟ ಆಗೋದಿಲ್ಲ. ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದು ಆಮೇಲೆ ಫ್ರೆಶ್ ಅಪ್ ಆದರೆ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಹಂಗಾಗಿ ಬೇಡ ಬಿಡೋ, ನಾಳೆ ಹೋಗಿ ಮಾಡ್ಕೊಂಡ್ರಾಯ್ತು. ಇವತ್ತು ಪೂರ್ತಿ ಐಡಲ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ನಾನು 6 ಮಂತ್ಸ್ಗೆ ಒಂದು ಸರಿ ಮಾತ್ರ ಈ ಥರ ಐಡಲ್ಸ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತೀನಿ. ಇಲ್ಲಾಂತಂದರೆ ಜಸ್ಟು ಒಂದು ಬಟ್ಟೆಗೆ ಎಣ್ಣೆ ಹಚ್ಕೊಂಡು ಕೊಬ್ಬರಿ ಎಣ್ಣೆನ ಒರೆಸ್ಕೊಳ್ಳೋ ಅಂಥದ್ದಿರುತ್ತೆ. 6 ತಿಂಗಳಿಗೊಂದು ಸರಿ ಮಾತ್ರ ಇದನ್ನು ನೀಟಾಗಿ ಪೀತಾಂಬರಿ ಪೌಡರು ಮತ್ತು ನಿಂಬೆಹಣ್ಣಿನ ರಸ ಜೊತೆಗೆ ಹುಣಸೆ ಹಣ್ಣಿನ ರಸ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಒಂದು ಶೈನಿಂಗ್ ಮತ್ತು ಕಲರ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಕಪ್ಪಗಾಗೋಗ್ಬಿಡುತ್ತೆ. ಹಾಗಾಗಿ ವರ್ಷಕ್ಕೆ 2 ಸರಿ ಅಂತ ಅಂದ್ಕೊಳ್ಳಿ. ಈ ಥರ ಒಂದು ನಾವೇ ಮನೇಲಿ ಕ್ಲೀನ್ ಮಾಡ್ಕೊತಾ ಇರಬೇಕಾಗುತ್ತೆ. ಆನಂತರ ಮಧ್ಯದಲ್ಲಿ ತಿಂಗಳಿಗೊಂದು ಸರಿ ಇದನ್ನು ಜಸ್ಟ್ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಬಟ್ಟೆಯಲ್ಲಿ ಬರೀ ಒರೆಸ್ಕೊಂಡ್ರೆ ಬೆಳ್ಳಗಿರುತ್ತೆ. ಇಲ್ಲ ಅಂತಂದರೆ ಕಪ್ಪಗಾಗ್ಬಿಡುತ್ತೆ. ನಾವು ಮನೆಗೆ ಏನೇ ಒಂದು ಶೋ ಪೀಸ್ ಅಥವಾ ಮನೆಗೆ ಏನೇ ಒಂದು ತೊಗೊಂಬರ್ತೀವಿ, ಡೆಕೋರೇಟಿವ್ ಐಟಮ್ಸ್ ಅಂತ ಅಂತೀವೋ, ಎಷ್ಟು ತೊಗೊಂಬರ್ತೀವೋ ಅಷ್ಟೇ ಜವಾಬ್ದಾರಿ ಕ್ಲೀನಿಂಗ್ ಕೆಲಸ ಅನ್ನೋದು ತುಂಬಾ ಇರುತ್ತೆ. ಬಟ್ ಮನೇಲಿ ಯಾರಾದರೂ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡೋರಿದ್ದರೆ ಅವ್ರಿಗೆಲ್ಲ ಏನೂ ತೊಂದರೆ ಆಗೋಲ್ಲ. ಬಟ್ ನಾವೇ ಎಲ್ಲ ಮಾಡ್ಕೊಳ್ತೀವಿ ಅಂದಾಗ ಅವಾಗ ಒಂದೊಂದ್ಸರಿ ಅನಿಸುತ್ತೆ, ಅಪ್ಪ ಎಷ್ಟು ಕೆಲಸ ಬೀಳುತ್ತೆ ಅಂತ. ಅದಕ್ಕೋಸ್ಕರ ನಾನಂತೂ ಜಾಸ್ತಿ ಇದನ್ನೆಲ್ಲ ವಾಶ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದೆಲ್ಲ ಏನು ಅಂಟಿಸಿದಾರೆ ಅವೆಲ್ಲ ಎಲ್ಲಿ ಬಿದ್ದೋಗ್ಬಿಡುತ್ತೋ ಜಾಸ್ತಿ ನೀರಲ್ಲಿ ಬಿದ್ದರೆ ಅಂತಲೂ ಒಂದೊಂದು ಸರಿ ಅನಿಸ್ತಾ ಇರುತ್ತೆ. ಹಾಗಾಗಿ ಅಪರೂಪಕ್ಕೆ ಈ ಥರ ವಾಶ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಒಂಥರ ಕಪ್ಪು ಕಾಣಿಸ್ತಾ ಇರುತ್ತೆ. ಫೈನಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಆಯಿತು. ಆನಂತರ ರಾತ್ರಿ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅಪ್ಪಂಗೆ ಹೇಳಿದ್ದೆ, ನಾನೇ ಊಟ ತೊಗೊಂಬರ್ತೀನಿ ಬಿಡಿ, ನೀವೇನು ಮನೇಲಿ ಮಾಡೋಕ್ಕೆ ಹೇಳಿಬಿಡಿ ಅಮ್ಮನಿಗೆ ಅಂತ. ಹಂಗಾಗಿ ಇಲ್ಲಿ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಫೈನಲಿ ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 3 ಗಡ್ಡೆನ ಬಿಡಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೋಬೇಕು ಅಷ್ಟೇ. ಇದಿಷ್ಟು ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, 1-2 ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಕಡ್ಡಿ ಹಾಕ್ಕೊಂಡಿದ್ದೀನಿ. ಇದು ಎಳೆ ಕಡ್ಡಿಗಳನ್ನ ಹಾಕ್ಕೊಂಡಿದ್ದೀನಿ.
ಇದಿಷ್ಟು ಕೂಡ ರುಬ್ಕೋಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ಇದು ಕೊತ್ತಂಬರಿ ಸೊಪ್ಪು ಬಂದು ಮೊಸರು ಬಜ್ಜಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇದು ಬಂದು ಸೋಯಾ ಚಂಕ್ಸ್ನ ಕಂಪ್ಲೀಟ್ ಮೊಸರಲ್ಲಿ ನೆನೆಸಿಟ್ಟಿರೋವಂಥದ್ದು. ಏನು ಹಾಕಿದ್ದೀನಿ ಮೊಸರು ಒಳಗಡೆ ಅಂದರೆ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಜೊತೆಗೆ ಗರಂ ಮಸಾಲ ಪೌಡರು, ಉಪ್ಪು, ಇಷ್ಟು ಹಾಕಿ. ಇದು ಸೋಯಾ ಚಂಕ್ಸ್ ಬಂದು ಸ್ವಲ್ಪ ಸಣ್ಣದು, ಯಾಕಂದರೆ ಮನೇಲೆಲ್ಲ ದಪ್ಪದ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಸಣ್ಣದು ಹಾಕಿದರೆ ಇಷ್ಟಪಡ್ತಾರೆ, ತಿನ್ಕೊತಾರೆ, ಗೊತ್ತಾಗೋದಿಲ್ಲ ರೈಸ್ ಜೊತೆ. ಅದಕ್ಕೋಸ್ಕರ ಸಣ್ಣದು ಸೋಯಾ ಚಂಕ್ಸ್ನ ಮೊಸರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಮೊಸರು ತೊಗೊಂಡಿದ್ದೀನಿ, ಇಲ್ಲಾಂದರೆ ಒಂದು ಸಣ್ಣ ಕಪ್ ತೊಗೊಂಡ್ರೆ ಸಾಕು. ಇದು ಮೊಸರು ಬಜ್ಜಿ ಕೊತ್ತಂಬರಿ ಸೊಪ್ಪು ಹಚ್ಚಿಡೋದಕ್ಕೆ ಹಾಗೆ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲನೂ ಹಚ್ಚಿಟ್ಟಿರೋದು. ಜೊತೆಗೆ ಈರುಳ್ಳಿ, ಇದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ, ಟೊಮೆಟೊ ಇದು ಹಚ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ರುಬ್ಬಕ್ಕೆ ಇಷ್ಟು ಹಾಕ್ಕೊಳ್ತೀನಿ, ಒಗ್ಗರಣೆಗಷ್ಟು ಹಚ್ಚಿ ಹಾಕ್ಕೊಳ್ಳೋದಕ್ಕೆ. ಇದು ಬಂದು ಹಸಿ ಬಟಾಣಿ, ಇಷ್ಟೇ ಇರೋದು. ಫೈನಲಿ ಖಾಲಿ ಬಟಾಣಿ. ಇನ್ನೊಂದ್ಸರಿ ತಂದೆಲ್ಲ ಸ್ಟೋರ್ ಮಾಡ್ಕೋಬೇಕು. ಇದಿಷ್ಟು ಇವಾಗ ರೆಡಿಯಾಗಿದೆ. ಇವೆಲ್ಲ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಈಗ ಎಷ್ಟಾಗಿದೆ ಅಂದರೆ ಹಿಂಗೆ ಟರ್ನ್ ಮಾಡ್ಕೊಂಬಿಡೋಣ. 5:50, ಒಂದು 7 ಗಂಟೆಗೆ ರೆಡಿ ಮಾಡಿದ್ರೆ 8 ಗಂಟೆ ಅಷ್ಟರಲ್ಲಿ ಆಗುತ್ತೆ. ಅಷ್ಟರಲ್ಲಿ ನನ್ನ ಸ್ವಲ್ಪ ಇಲ್ಲ ಹಾಗಾಗಿ ಬಿಡಿಸಿದ್ದೀನಿ ಎಲ್ಲನೂ. ಹೆಂಗಂದ್ರೆ ಹಂಗೆ ಎತ್ತಿಟ್ಟಿಲ್ಲ. ಇವೆಲ್ಲ ಎತ್ತಿಟ್ಬಿಟ್ಟು ಮನೆಯವ್ರು ಎದ್ದೇಳ್ತಾರೆ, ಅವ್ರಿಗೊಂದು ಕಪ್ ಟೀ ಮಾಡಿಕೊಟ್ಟು ನಂತರ ನೆಕ್ಸ್ಟ್ ಅಡುಗೆ ಮಾಡೋದು. ಇವತ್ತು ಸೋಯಾ ಚಂಕ್ಸ್ ಹಾಕಿ ಪಲಾವ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ ತರಕಾರಿ ಏನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ತರಕಾರಿ ಹಾಗೆ ಸ್ವಲ್ಪ ಸೋಯಾ ಚಂಕ್ಸ್ನ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ಸುಮಾರು ಸರಿ ತೋರಿಸಿದ್ದೀನಿ, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಆ ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ಬಳಸ್ತೀನಿ. ಯಾವಾಗಲೂ ಅಷ್ಟೇ, ಜಾಸ್ತಿ ಕ್ವಾಂಟಿಟಿ ನೀವು ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಒಂದು 1/4 ಇಂಚ್ ಅಥವಾ ಒಂದು ಅರ್ಧ ಇಂಚಷ್ಟು ನೀವು ಒಂದು ಹೋಳಲ್ಲಿ, ಅಂದರೆ ತೆಂಗಿನಕಾಯಿನ ಅರ್ಧ ಭಾಗ ಮಾಡಿ ಒಂದು ಸಪ್ರೇಟ್ ಅರ್ಧ ಹೋಳು ಏನು ಸಿಗುತ್ತೆ ಅದರಲ್ಲಿ ಒಂದು 1/4 ಭಾಗ ಅಥವಾ ಅರ್ಧ ಭಾಗದಷ್ಟು ನೀವು ಕಾಯಿ ತುರಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಅದನ್ನು ಪಲಾವ್ ಮಾಡಿದ್ರೆ ಆ ಒಂದು ರುಚಿ ಟೇಸ್ಟೇ ಬೇರೆ ಥರ ಬರುತ್ತೆ. ಇಲ್ಲ ಅಂತಂದರೆ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಬೇಕಾದ್ರೆ ಈರುಳ್ಳಿ, ಟೊಮೆಟೊ ಎಲ್ಲ ಜಾಸ್ತಿ ಪೇಸ್ಟ್ ಮಾಡಿ ಹಾಕಬೇಕಾಗತ್ತೆ. ಅದ್ರ ಬದಲು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡ್ರೆ ಅದೆಲ್ಲ ಬಳಸೋದು ಕಡಿಮೆ ಆಗುತ್ತೆ. ಜೊತೆಗೆ ಟೇಸ್ಟು ಕೂಡ ಬೇರೆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಸ್ಟು ನೀವು ನೋಡಿದಾಗೆ ಪಲಾವ್ ಎಲೆ, ಸೋಂಪು, ಏಲಕ್ಕಿ, ಚಕ್ಕೆ ಲವಂಗ ಎಲ್ಲನೂ ಹಾಕಿ ಆಮೇಲೆ ರುಬ್ಬಿರೋಂಥ ಮಸಾಲೆನೂ ಕೂಡ ಸೇರಿಸಿ ಆಮೇಲೆ ಹಸಿ ತರಕಾರಿನೂ ಕೂಡ ಹಾಕ್ಕೊಂಡಿದ್ದಾಯಿತು. ಅದೆಲ್ಲ ಫ್ರೈ ಮಾಡಿದ್ಮೇಲೆ ನಂತರ ನಾನೇನು ಮೊಸರಲ್ಲಿ ನೆನೆಸಿಟ್ಟಿದ್ದೆ ಸೋಯಾ ಚಂಕ್ಸ್ನ ಅದನ್ನು ಕೂಡ ಸೇರಿಸಿ ಆನಂತರ ಧನಿಯಾದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಪೌಡರು ಇಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ನೀರು, ಅಕ್ಕಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಅಕ್ಕಿನೂ ಕೂಡ ನಾನು ನೆನೆಸಿಟ್ಟಿದ್ದೆ. ನಾನು ಯಾವಾಗಲೂ ಅಷ್ಟೇ ಪಾತ್ರೆಲಿ ಮಾಡೋದಕ್ಕೆ ಪಲಾವು, ಬಿರಿಯಾನಿ ಇವೆಲ್ಲನೂ ಪಾತ್ರೆಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ನನಗೆ ಪಾತ್ರೆಲಿ ಮಾಡಿದಾಗ ಚೆನ್ನಾಗಿ ಉದುದ್ರಾಗಿ ಮಾಡ್ತೀನಿ. ಇಲ್ಲ ಅಂತಂದರೆ ಅದು ಮುದ್ದೆ ಆದಂಗೆ ಆಗಿಬಿಡುತ್ತೆ ಕುಕ್ಕರಲ್ಲಿ ಹಾಕಿದರೆ. ಹಾಗಾಗಿ ನಾನು ಪಾತ್ರೆಲೇ ಮಾಡೋದಕ್ಕೆ ಇಷ್ಟಪಡೋದು. ಅಡುಗೆನ ಬಂತು ನಾನು ಬೇಗನೆ ಮಾಡೋಣ 8:30 ಅಷ್ಟರಲ್ಲಿ ಅಮ್ಮ ಮನೆಗೆ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಫೋನ್ಸ್ ಕಾಲ್ದಿಂದ ಸ್ವಲ್ಪ ಲೇಟ್ ಆಗೋಯ್ತು. 9 ಗಂಟೆ ಅಷ್ಟರಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗಿದೆ. ಲೈಟ್ ಹಾಕ್ಬೇಕು. ನೀರೆಲ್ಲ ಫುಲ್ಲು ಕಡಿಮೆ ಆಗಿದೆ. ಇವಾಗ ಒಂದು ಸ್ವಲ್ಪ ಅಷ್ಟೇ ನೀರಿರೋದು, ಅದು ದಮ್ಮಲ್ಲೇ ಬೇಯಬೇಕು. ಇವಾಗ ದಮ್ ಕಟ್ಟೋದು. ಇಲ್ಲಿ ತವ ಇಟ್ಟಿದ್ದೀನಿ, ತವದ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಹೈ ಫ್ಲೇಮ್ ಇಟ್ಟು ತವ ಸ್ವಲ್ಪ ಬಿಸಿ ಆಗೋದಕ್ಕಿಟ್ಟು ಆನಂತರ ಒಂದು ಕುಟಾಣಿ ಕಲ್ಲಿಟ್ಟರೆ ಆಯಿತು. ಇಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಇಟ್ಟರು ಆಗುತ್ತೆ. ಸಣ್ಣ ಉರಿ ಮಾಡಿಬಿಟ್ಟು ಈಗ ಕರೆಕ್ಟಾಗಿ ಅರ್ಧ ಗಂಟೆ ದಮ್ ಕಟ್ಟಿದ್ರೆ ಸಾಕು, ಅಥವಾ 20 ನಿಮಿಷ 25 ನಿಮಿಷ. ಈಗ 8:35, 9 ಗಂಟೆವರೆಗೂ ದಮ್ ಕಟ್ಬಿಡ್ತೀನಿ. 9 ಗಂಟೆವರೆಗೂ ತೆಗಿಯಲ್ಲ, ಸಣ್ಣ ಉರಿಲಿ ಅದು ಬೇಯ್ತಾ ಇರಲಿ. ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಅಮ್ಮ ಮನೆಗೆ ತೊಗೊಂಡೋಗೋದು. ಇವತ್ತು ಸುಮಾರು ಒಂದು 10 ಜನಕ್ಕೆ ನಾನು ಪಲಾವ್ ಮಾಡ್ತಾ ಇರೋದು. ಅಷ್ಟು ಜನ ಇದ್ದಾರೆ ಸುಷ್ಮಾ ಅಂತ ನೀವು ಅನ್ಕೋಬೋದು. ನಮ್ಮ ಮನೇಲಿ 4 ಜನ, ಜೊತೆಗೆ ಅಂಗಡಿ ಹುಡುಗರು ಇಬ್ಬರು ಊಟಕ್ಕೆ ಮನೆಗೆ ಬರ್ತಾರೆ, ಒಬ್ಬರು ಹಾಗೆ ಹೋಗ್ತಾರೆ, ಅವರಿಬ್ಬರಿಗೆ. ಜೊತೆಗೆ ಅಮ್ಮ ಮನೇಲಿ 3 ಜನ, ಟೋಟಲ್ 9 ಜನ. ಅಲ್ಲಿಗೆ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಬೇಕು ಅಂದರೆ ಹಾಕೊಳ್ಳೋದಕ್ಕೆ ಇರಲಿ ಅಂತ ಒಂದು 10 ಜನಕ್ಕೆ ಆಗುವಷ್ಟು, ಅಂದರೆ ಸುಮಾರು ಒಂದು 1/2 kg ಅಕ್ಕಿ ಹಾಕಿದ್ದೀನಿ. ಯಾವ ರೀತಿ ನೀವು ಲೆಕ್ಕ ಹಾಕೋಬೇಕು ಅಂತ ಅಂದರೆ ನನ್ನ ಪ್ರಕಾರ ನಾನು ಹೇಳಬೇಕು ಅಂದರೆ 1/4 kg ಅಕ್ಕಿನ ಒಂದು ಇಬ್ಬರಿಗೆ ಡಿವೈಡ್ ಮಾಡ್ಕೋಬೇಕು.
ಯಾಕಂದರೆ ಸ್ವಲ್ಪ ದೊಡ್ಡೋರು ಇರೋರೆಲ್ಲ ಅಷ್ಟು ತಿಂತಾರಲ್ವ, ಆ ರೀತಿ ನೀವು ಮಾಡ್ಕೋಬೇಕು. ಜೊತೆಗೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೆಗೆ ಬರೋರಿಗೆ ಅಥವಾ ಬೇರೆಯವ್ರಿಗೆಲ್ಲ ಯಾವ ರೀತಿ ಎಷ್ಟು ಊಟ ಮಾಡ್ತಾರೆ, ಏನು ಅವ್ರಿಗೆ ಯಾವ ರೀತಿ ಇರಬೇಕು, ಜೊತೆ ವೆರೈಟೀಸ್ ಏನೇನು ಮಾಡಿದ್ದೀವಿ. ಮೇನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ತುಂಬ ವೆರೈಟೀಸ್ ಎಲ್ಲ ಏನೂ ಮಾಡಿರೋದಿಲ್ಲ. ಇದು ಒಂದೇ ಇದ್ದಾಗ ನಾವು ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾಗತ್ತೆ. ಪಲಾವ್ ಅಥವಾ ಬಿರಿಯಾನಿ ಈ ಥರದ್ದು ಏನೇ ಆದರೂ ಅದ್ರ ಬದಲು ನಾವು ಬೇರೆ ಏನಾದರೂ ವೈಟ್ ರೈಸು, ರಸಮ್ಮು ಈ ಥರದ್ದೇನಾದರೂ ಇನ್ಕ್ಲೂಡಿಂಗ್ ಪಲ್ಯ ಈ ಥರದ್ದೇನಾದರೂ ನಾವು ಮಾಡಿರ್ತೀವಿ ಅಂತಂದರೆ ಆವಾಗ ಪಲಾವ್ ಅಥವಾ ಏನಾದರೂ ರೈಸ್ ಐಟಮ್ ಈ ಥರ ಮಾಡೋದನ್ನು ಕಡಿಮೆ ಕ್ವಾಂಟಿಟಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ರೈಸ್ ಐಟಮ್ ಈ ಥರದ್ದು ಖಾಲಿ ಆಯಿತು ಅಂದರೆ ರೈಸು, ರಸಮ್ಮು, ಮೊಸರು ಅನ್ನ ಈ ಥರದ್ದು ಏನಾದರೂ ಒಂದು ತಿನ್ಕೊಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಇದನ್ನೇ ನಾವು ಒಂದೇ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಅಲ್ಲಿ 1.25 kg ಅಕ್ಕಿನೇ ಇದೆ ಅಂತ ಹೇಳ್ತೀನಿ. ಸ್ವಲ್ಪ ಪಾತ್ರೆ ನಿಮಗೆ ಅದು ನೋಡೋದಕ್ಕೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಸುಮಾರು ಇಷ್ಟು ದೊಡ್ಡದಿದೆ. ಅಂದರೆ ನಾನು ಎಷ್ಟು ಅಗಲ ಕಾಣಿಸ್ತೀನಿ ಅಷ್ಟು ಅಗಲ ಪಾತ್ರೆ ಇದೆ. ಸುಮಾರು ಇದು 1-2 kg ಮೇಲೆ ಬೇಯುತ್ತೆ ಪಾತ್ರೆ. ಇನ್ನೊಂದು ತೊಗೋಬೇಕಿತ್ತರದವೆಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಇನ್ಮೇಲೆ ನಮ್ಮ ಫ್ಯಾಮಿಲಿನ ದೊಡ್ಡದಾಗ್ತಾ ಹೋಗುತ್ತೆ. ಬರೋರು ಹೋಗೋರು ಜಾಸ್ತಿ ಆಗಬಹುದು ಅಲ್ವಾ, ಮುಂದೆ ಫ್ಯೂಚರ್ ಪ್ಲ್ಯಾನಿಂಗು, ಈಗಲ್ಲ ಫ್ಯೂಚರ್ಗೆ. ಊರಿಂದ ಇವತ್ತು ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ದಾರೆ. ಅಂದರೆ ಅಪ್ಪನ ತಮ್ಮ ಇದ್ದಾರೆ, ಅಪ್ಪಂಗೆ 2 ತಮ್ಮಂದಿರು, ಅದ್ರ ಜೊತೆ 2 ತಂಗಿದಿರು. ಅದರಲ್ಲಿ ಒಬ್ಬರು ಅಷ್ಟೊಂದೇನು ಮಾತಾಡಲ್ಲ, ಒಬ್ಬರು ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಮ್ಮಪ್ಪಂಗೆ ತುಂಬ ಪ್ರೀತಿಯಾಗಿರೋ ತಂಗಿ ಒಬ್ಬರು, ಅಂದರೆ ಈ ಜೊತೆನೇ ತುಂಬ ಚೆನ್ನಾಗಿ ಅಪ್ಪ ಇರೋದು. ಅವರೊಬ್ಬರು ಬರ್ತಾರೆ, ಬಂದಿದ್ದರು. ಬಟ್ ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆನೆಲ್ಲ ತೋರಿಸಿಲ್ಲ ನಿಮಗೆ. ನಮ್ಮ ಅತ್ತೆ ಇದ್ದಾರೆ, ಅತ್ತೆ ಮಗಳಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಅತ್ತೆ ಮಗಳು ನಾನು ಇಬ್ಬರು ಯಾವಾಗಲೂ ಮ್ಯಾಚಿಂಗ್ ಬಟ್ಟೆ ಹಾಕ್ಕೊತಾ ಇದ್ದೀವಿ ನಾವು ಚಿಕ್ಕದ್ರಲ್ಲಿ. ನನ್ನ ಅತ್ತೆ ಮಗಳಿಗೂ ನನಗೂ ಏನು ತುಂಬ ಏಜ್ ಗ್ಯಾಪ್ ಅನ್ನೋಂಗಿಲ್ಲ, 1 ವರ್ಷ 2 ವರ್ಷ ಇರಬಹುದೇನೋ ಅಷ್ಟೇ. ಹೋಗು ಬಾ ಅನ್ನೋ ಥರ ನಾವು ಮಾತಾಡೋದು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಅಮ್ಮ ನಾವು ಎಲ್ಲ ಹೆಂಗೆ ಅಂದರೆ ಅಮ್ಮ ನನಗೇನೇ ಬಟ್ಟೆ ಕೊಡಿಸಿದ್ರು ನಮ್ಮ ಅತ್ತೆ ಮಗಳು ನಾನು ಇಬ್ಬರು ಒಂದೇ ಥರ ತೊಗೋತಾ ಇದ್ವಿ. ಅವ್ರಿಗೂ ಅದೇ ಕೊಡಿಸ್ತಾಯಿದ್ರು. ಮತ್ತು ನಾನು ನಮ್ಮ ಅತ್ತೆ ಮಗಳು ಅಂದರೆ ಅಪ್ಪನ ತಂಗಿ ಮಗಳು, ಅವ್ರಿಗೊಬ್ಬಳೇ ಮಗಳು ಇರೋದು. ಅವರು ಮತ್ತು ನಾನು ಇಬ್ಬರು ಒಟ್ಟಿಗೆ ಮೂಗು ಚುಚ್ಚಿಸ್ಕೊಂಡಿದ್ದು. ನಾನು ನಮ್ಮ ಅತ್ತೆ ಮಗಳು ಇಬ್ಬರು ಒಟ್ಟಿಗೆ ಮೂಗು ಚುಚ್ಚಿಸ್ಕೊಂಡಿದ್ದೆ. ಅದು ಮಾತ್ರ ನಮಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಬಟ್ ಅದೇ ವಿಡಿಯೋ ಮುಂದೆ ಯಾರು ಅಷ್ಟಾಗಿ ಬರೋದಕ್ಕೆ ಇಷ್ಟಪಡೋಲ್ಲ. ಇನ್ನೂ ಅಂಥ ಸಿಚುವೇಶನ್ ಎಲ್ಲ ಒಟ್ಟಿಗೆ ಸೇರಿ ಕೆಲವೊಂದು ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವೊಂದು ಟೈಮಲ್ಲಿ ನಾವು ಅಷ್ಟು ಫ್ಯಾಮಿಲಿಯಲ್ಲಿ ಒಂದು ಇರುತ್ತಲ್ಲ ಸಣ್ಣ ಪುಟ್ಟ ಮುನ್ಸು ಕೋಪ ಅನ್ನೋದು, ಆ ಥರ ಮಾಡ್ಕೊಂಡಿದ್ವಿ. ಬಟ್ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ನಮ್ಮ ಮನೇಲೆಲ್ಲ ಮಾಮೂಲಿ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ತೊಗೊತೀವಿ, ಮತ್ತೆಲ್ಲ ಒಂದಾಗ್ತೀವಿ. ಹಾಗೆ ಬೆಳೆಸೋದಂತ ಹೋಗಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರ ಲಾಂಗ್ ಗ್ಯಾಪ್ ತೊಗೊಂಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಒಂದು ದೊಡ್ಡ ಫ್ಯಾಮಿಲಿ ಆಗುತ್ತೆ. ನಮ್ಮ ಇಡೀ ಮನೆ ಸಾಕಾಗಲ್ಲ, ಅಷ್ಟು ಜನ ನಾವಿದ್ದೀವಿ. ಅಮ್ಮನ ಕಡೆ ಆಗ್ಬೋದು ಅಥವಾ ಅಪ್ಪನ ಕಡೆ ಆಗ್ಬೋದು, ಎಲ್ಲರೂ. ಯಾಕಂದರೆ ಇವಾಗ ಎಲ್ಲರಿಗೂ ಮೊಮ್ಮಕ್ಕಳಿದ್ದಾರೆ. ಯಾಕಂದರೆ ಮಕ್ಕಳು ಮಾತ್ರ ಅಲ್ಲ, ಈಗೆಲ್ಲ ಮೊಮ್ಮಕ್ಕಳಿರೋದ್ರಿಂದ ಇಡೀ ಮನೆ ಬೇಕು, ಅಷ್ಟು ಫ್ಯಾಮಿಲಿ ಇದೆ ನಮ್ಮದು. ಇವತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಅಪ್ಪ ಊರಿಗೆ ಹೋಗಿದ್ದು. ಊರಿಗೆ ಹೋದಂದರೆ ಅವರ ಅಪ್ಪನ ತಮ್ಮನ ಹೆಂಡತಿ ಬಂದಿರೋದು. ಅವರು ಅಪ್ಪನ ಜೊತೆನೇ ಬಂದಿದ್ದಾರೆ. ಹಂಗೆ ಇವತ್ತು ಕೆಲಸ ಇತ್ತು ಅಂತ ಅಪ್ಪ ಊರಿಗೆ ಹೋಗಿದ್ರು. ಸ್ವಲ್ಪ ಒಂದು ಜೊತೆಗೆ ಒಂದು ಸಾವು ಕೂಡ ಆಗಿತ್ತು. ನೋಡಿ ಹೆಂಗೆ ಸಾವುಗಳು ಬ್ಯಾಕ್ ಟು ಬ್ಯಾಕ್. ಒಂದು ಇವತ್ತು ಅಪ್ಪನ ರಿಲೇಷನ್ ಸಾವು, ನಿನ್ನೆ ನಮ್ಮನೆಯವ್ರ ಊರಿಗೆ ಹೋಗಿದ್ದೆ ಒಂದು ಸಾವು ಅಂತ. ಹೀಗೆ ಇಂಥ ವಿಚಾರ ಎಲ್ಲ ಮಾತಾಡೋಕ್ಕೆ ಭಯ ಆಗುತ್ತೆ. ಬರ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ. ಇರೋಷ್ಟು ದಿನ ಚೆನ್ನಾಗಿರಬೇಕು. ಕೋಪ ಮನಸ್ಸು ಬರುತ್ತೆ, ಕೋಪ ಮಾಡ್ಕೊಳ್ಳೋಣ, ಮುನ್ಸ್ಕೊಳ್ಳೋಣ, ಬೈಕೊಳ್ಳೋಣ, ಎಲ್ಲ ಮಾಡ್ಕೊಳ್ಳೋಣ. ಬಟ್ ಒಂದ್ಸರಿ ಯೋಚನೆ ಮಾಡೋಣ, ಇಷ್ಟೆಲ್ಲ ಮಾಡಿದ್ವಿ ಏನು ಸಿಕ್ತು ನಮಗೆ? ಇಷ್ಟು ಹಠ ಸರಿಸಿದ್ರಿ, ಕೋಪ ಸರಿಸಿದ್ರಿ, ಏನು ಸಿಕ್ತು? ನೀವು ದುಡಿಬೇಕು, ನೀವು ತಿನ್ನಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು. ಸುಮ್ಮನೆ ಬಾಯಲ್ಲಿ ಮಾತುಗಳು, ಸುಮ್ಮನೆ ಬಾಯಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ನೀವು ಕೆಟ್ಟದಾಗಿ ಮಾತಾಡಿ ಒಂದು ಸಂಸಾರನ ಹಾಳು ಮಾಡಬೇಕು ಅಥವಾ ಒಂದು ಸಂಸಾರನ ಹದಗೆಡಿಸ್ಬೇಕು, ಅವ್ರು ಚೆನ್ನಾಗಿರ್ಬಾರ್ದು. ಏನು ಸಿಗುತ್ತೆ ಅದರಿಂದ? ಎಷ್ಟು ದಿನ ನೀವು ಸುಖವಾಗಿರ್ಬೋದು ಅಥವಾ ಎಷ್ಟು ದಿನ ಅವ್ರು ಆ ಥರ ಇರೋದು ನೋಡಿ ನೀವು ನಗ್ನಗ್ತಾ ಇರ್ಬೋದು, ಎಷ್ಟು ದಿನ ಇರೋಕ್ಕೆ ಸಾಧ್ಯ. ಬಟ್ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಆ ಪರಿಸ್ಥಿತಿ ನೆಕ್ಸ್ಟ್ ಇವತ್ತು ಬೇರೆಯವ್ರ ಮನೇಲಿ ಆಗಿದೆ ಅಂತ ಹೇಳಿ ನಾವು ನಗೋದಲ್ಲ, ಅಥವಾ ತಂದಿಟ್ಟು ತಮಾಷೆ ನೋಡಿ ಸಂಬಂಧಗಳನ್ನ ಹಾಳು ಮಾಡೋದಲ್ಲ. ಮುಂದೆ ನನ್ನ ಜೀವನದಲ್ಲೂ ತುಂಬ ಇದೆ ನೋಡೋವಂಥದ್ದು. ಒಂದೊಂದು ಯೋಚನೆ ಮಾಡಬೇಕು.
ನನ್ನ ಲೈಫಲ್ಲಿ ತುಂಬ ಜನ ಮಾಡಿದರು ಆ ಥರದ ಕೆಲಸನ. ಮಾಡಿದವ್ರನ್ನೆಲ್ಲ ದೂರ ಇಟ್ಬಿಟ್ಟಿದ್ದೀನಿ ನಾನು. ನೀವು ನಂಬಲ್ಲ. ಯಾವತ್ತು ಅದು ತಪ್ಪು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೋ ಅವತ್ತು ಅದಕ್ಕೊಂದು ಸಂಬಂಧಕ್ಕೊಂದು ಬೆಲೆ ಇರುತ್ತೆ. ನಾವು ಆ ತಪ್ಪನ್ನು ಅವ್ರಿಗೆ ಅರ್ಥ ಮಾಡಿಸ್ತೇನೆ ಅವ್ರ ಜೊತೆನೇ ನಾವು ಇರೋದಕ್ಕೆ ಪ್ರಯತ್ನ ಪಟ್ವಿ ಅಂದರೆ ನಮ್ಮ ಜೀವನನೇ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಒಂದೇ, ದುಷ್ಟರನ್ನ ಕಂಡ್ರೆ ದೂರ ಇಡಿ. ನಿಮ್ಗೆ ಒಳ್ಳೇದನ್ನು ಬಯಸೋರನ್ನ ಹತ್ರ ಇಟ್ಕೊಳ್ಳಿ. ಎಲ್ಲರೂ ತಪ್ಪು ಮಾಡೋದು ಸಹಜ, ಬಟ್ ತಪ್ಪು ಮಾಡಿ ತಿದ್ಕೊಂಡು ಬರೋರನ್ನ ಒಪ್ಕೊಳ್ಳಿ. ತಪ್ಪು ಮಾಡ್ಕೊಂಡೇ ಬರ್ತಾನೇ ಇರ್ತಾರೆ ನೋಡಿ, ತಿದ್ಕೊಳ್ಳೋದೇ ಇಲ್ಲ ಅವರು ಯಾವತ್ತೂ ಬದಲಾಗಲ್ಲ ಅನ್ನೋರನ್ನ ಹತ್ರ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇದಿಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೆ, ಇನ್ನೇನಿಲ್ಲ. ಓಕೆ, ಫೈನಲಿ ಇದಾದಮೇಲೆ ಹೇಗಾಗಿದೆ ಏನು ತೋರಿಸ್ತೀನಿ. ಪ್ಯಾಕ್ ಮಾಡ್ಕೊಂಡಾಮೇಲೆ ಅಮ್ಮ ಮನೆಗೆ ಹೊರಡ್ತೀನಿ. ಫೈನಲಿ ಬಿಸಿಯಾಗಿ ಪಲಾವ್ ರೆಡಿ ಆಯಿತು. ಒಂಥರ ಟೊಮೆಟೊ ಬಾತ್ ಥರ ಕಾಣಿಸೋ ಪಲಾವ್ ಅಂತ ಹೇಳ್ಬೋದು. ಯಾಕಂದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯಾವುದಕ್ಕೂ ಕೂಡ ಬಳಸ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಅಪ್ಪಂಗೆ ಏನೇ ಅಡುಗೆ ಕೊಡೋದ್ರಲ್ಲೂ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡೋಗಿಲ್ಲ. ಅಪ್ಪಂಗೆ ಏನಾದರೂ ತೊಗೊಂಡೋಗಂಗಿಲ್ಲ ಅನ್ನೋದಿದ್ರೆ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ಹ್ಯಾಕ್ ಮಾಡ್ತೀನಿ. ಅದು ಸ್ವಲ್ಪ ಕ್ವಾಂಟಿಟಿ ನಾನು ಕೂಡ ಮನೇಲಿ ಬಳಸೋದು. ಫೈನಲಿ ಸೂಪರಾಗಿ ಉದುದ್ರಾಗಿ ಆಗಿತ್ತು. ಸೋಯಾ ಚಂಕ್ಸ್ ಪಲಾವ್ ಅಂತ ಹೇಳ್ಬೋದು. ಮನೇಲಿ ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ವಿ. ಅಪ್ಪನೂ ಕೂಡ ತುಂಬ ಇಷ್ಟಪಟ್ಟರು. ಇಲ್ಲಿಗೆ ಈ ಬ್ಲಾಗ್ನ ಕೂಡ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.